ಆದರೆ ನನಗೆ ಒಂದು ಖುಷಿ, ಈ ನಾಡಿನ ಮಠಗಳ ಬಗ್ಗೆ ಭಾಳ ಕಡೆ ಹೇಳ್ತಿರ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ ಮಠಗಳು ಎಷ್ಟಿದ್ದು ಅಂತಂದರೆ 3,500 ಮಠಗಳಿದ್ದು. 3,500 ಮಠಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದು. ಈ ಸದ್ದು ಉಳಿದಿದ್ದು ಎಷ್ಟು ಅಂದ್ರೆ 300 ಮಠಗಳು ಉಳ್ದಾವೆ. ಬರೀ 300 ಮಠ ಉಳ್ದಾವೆ. ಈಗ ನಿಮ್ಮ ಮಾಗಣಗೆರೆ ಮಠ ಒಂದು ಬಂತು, 301. ಮತ್ತು ಈ 3,500 ಮಠಗಳು ಎಲ್ಲಿ ಹೋದವು? ಸ್ವಲ್ಪ ಯಾರು ಆಲೋಚನೆ ಮಾಡಬೇಕಲ್ಲ. ಒಬ್ಬರು ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಅಂತ ಅಧ್ಯಯನ ಮಾಡಿದ್ರು, ಒಂದು ಪುಸ್ತಕ ತಂದರು. ಆ ಪುಸ್ತಕದಲ್ಲಿ ನಾವು ನೋಡಿದ್ರೆ 3,500 ಮಠಗಳ ಹೆಸರು ಬರ್ತಾವೆ. ಹೋದ್ರಲ್ಲಿ ಮಠಗಳೇ ಇಲ್ಲ. ಮಾಗಣಗೇರಿ ಈ ಬೃಹನ್ ಮಠದ ಒಂದು ಹೆಸರದು, ಈ ಮಠದ ಹೆಸರೇ ಇದ್ದಿದ್ದಿಲ್ಲ. ಎಷ್ಟು ಲೋಕಾರೂಢಿಗೆ ನೀವೆಲ್ಲ ಮಾತಾಡ್ತಿರ್ತೀರಿ. ಮಠ ಅಂತ ಒಮ್ಮೆ ಅನಿಸ್ಕೊಂಡ ಮೇಲೆ ಅದು ಮಾನ್ಯ ಆಗ್ತೈತಿ. ಮಠ ಮಾನ್ಯ, ಮನಿ ಮಾರು. ನೀವು ಅಂತಿರ್ತಿರಲ್ಲ, ಮನಿ ಮಾರು ಮಠ ಮಾನ್ಯ ಅಂತ. ಮಾನ್ಯ ಅಂದ್ರೆ ಬೆಳೆಯುವುದು ಅಂತ, ಮಾರು ಅಂದ್ರೆ ಮನಿ ಒಂದು ಸಲ ಮಾರ್ತೀರಿ. ಮನಿ ಮಾರಿದ್ರೆ ಯಾರೂ ಕೇಳಲ್ಲ. ಮಠ ಮಾರ್ಲಿಕ್ಕೆ ಬರಲ್ಲ. ಮಠ ಅದು ಮಾನ್ಯ ಆಗಲೇಬೇಕು. ಮಠ ಮಾನ್ಯ ಆಗುವುದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಆದರ್ಶವಾಗಿ ತೋರಿಸಿರುವಂಥ ಒಂದು ಊರು ಅಂದ್ರೆ ಅದು ಮಾಗಣಗೆರೆ ಮಾತ್ರ. ಚಪ್ಪಾಳೆ ಏನು ಬಾರ್ಸಕ್ಕೆ ಹೋಗ್ಬೇಡ್ರಿ, ಇದ್ದಿದ್ದು ಹೇಳಕತ್ತೇನೆ ನಾನು. ಮುಂದೆ ನೀವು ಚಪ್ಪಾಳೆ ಬಾರಿಸಲಾರಂಥ ಶಬ್ದಗಳು ಹೇಳ್ತೇನೆ ನಾನು, ಅವಾಗ ಗಪ್ ಕೂಡ್ತೀರಿ, ನನಗೆ ಗೊತ್ತದ ನೀವು. ಯಾಕಂತ ಕೇಳಿದ್ರೆ ಹೋಗಿರುವಂಥ ಮಠನ ಮತ್ತೆ ಉಳಿಸ್ಬೇಕಲ್ಲ. ಹೋಗಿರುವಂಥ ಮಠ ಸಂಬಂಧಿಕರ ಪಾಲಾಗಿ ಹೋಗಿಬಿಟ್ಟಿತ್ತು, ಅಣ್ಣತಮ್ಮರು ಹಂಚ್ಕೊಂಡಿದ್ರು, ಆಸ್ತಿ ಹೋಗಿಬಿಟ್ಟಿತ್ತು, ಎಲ್ಲ ಆಸ್ತಿ ಬ್ಯಾಗ್ ಆಗಿಬಿಟ್ಟಿತ್ತು, ಆಸ್ತಿ ಮಾರ್ಕೊಂಡಿದ್ರು, ಒಬ್ಬರ ಹೆಸರಲ್ಲಿ ಆಗಿಬಿಟ್ಟಿದ್ದು ಮಠದ ಆಸ್ತಿ. ಊರನ್ನೋರು ಕೂಡಿ ಜಾಣತನ ಮಾಡಿ ಎಲ್ಲರೂ ಪಟ್ಟಿ ಹಾಕಿ ಮತ್ತು ಅದೇ ಆಸ್ತಿ ಖರೀದಿ ಮಾಡಿ ಒಬ್ಬ ಯೋಗ್ಯ ಸ್ವಾಮಿಗಳನ್ನು ತಂದಿರಲ್ಲ. ನೀವು ಭಾಳ ಗ್ರೇಟ್, ನಂಬರ್ 1. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ಯಾರೂ ಮಾಡದೇ ಇರುವಂಥ ಕೆಲಸ ಮಾಗಣಗೆರೆಯವರು ಮಾಡ್ಯಾರಿ. ಮಠದ ಜಗಳ ನಡೀತು ಅಂತಿಕೊಂಡ್ರೆ ಊರಾಗ ಪಾರ್ಟಿ ಆಗಿಬಿಡ್ತಾವೆ ಎರಡು. ಒಂದು ಕಾಂಗ್ರೆಸ್ನವ್ರ ಮಠ, ಒಂದು BJP ಅವ್ರ ಮಠ. BJP ಅವ್ರು ಅಧಿಕಾರ ಮಾಡಕತ್ರ ಅಂದ್ರೆ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ಕಾಂಗ್ರೆಸ್ನವ್ರು ಅಧಿಕಾರ ಮಾಡಕತ್ರ BJP ಅವ್ರು ವಿರೋಧ ಮಾಡ್ತಾರೆ. ಆದರೆ ನಾನು ಈಗ ಹೇಳಿದ್ನಲ್ಲ, ಕರ್ನಾಟಕ ರಾಜ್ಯದಲ್ಲಿರುವಂಥ 3,500 ಮಠದೊಳಗೆ 300 ಮಠ ಉಳಿದು. ಹಾಗಿದ್ರೆ ಎಲ್ಲಿ ಹೋದ ಮಠಗಳು ಅಂತಂದ್ರೆ ಅಣ್ಣತಮ್ಮದವ್ರು ಹಂಚ್ಕೊಂಡ್ಬಿಟ್ರು. ಏನು ಮಾಡಿದ್ರು? ಅಣ್ಣತಮ್ಮದವ್ರು ಹಂಚ್ಕೊಂಡ್ಬಿಟ್ರು. ಮಠದ ಗಾಡಿ ಕಟ್ಟಿದ್ರು. ಬಲ್ಕಿನ ಭಾಗ ದೊಡ್ಡ ಅಣ್ಣಗ, ಎಡಕಿನ ಭಾಗ ಸಣ್ಣ ಅಣ್ಣಗ, ಮುಂದೆ ಅಪ್ಪಗ, ಅದರ ಮುಂದೆ ಅವ್ವಗ, 10 ಎಕರೆ ಹೊಲದಾಗ ಅವನಿಗೊಂದು, 5 ಎಕರೆ ಹೊಲದಾಗ ಇವನಿಗೊಂದು, ಆ ನಡು ಗದ್ದಿಗೆ ಒಂದು ಉಳಿತು. ಆ ಲಾಸ್ಟ್ ಹುಟ್ಟಿದ ಮಗನಿಗೆ ಅದಕ್ಕೆ ಸ್ವಾಮಿ ಮಾಡಿ ಕೈ ಬಿಡೋದು. ಮಠಕ್ಕೆ ಆಸ್ತಿ ಅಂತ ಒಂದು 5 ಎಕರೆ ಇಟ್ಟಿರ್ತಾರೆ. ಅಣ್ಣತಮ್ಮದವ್ರು ಕೂಡಿ ಸ್ವಾಮಿನ ಜೀವ ಹೊಡೆದಾರ. ಭಾಳ ದೂರಲ್ಲ, ಇಲ್ಲೇ ಸಿಂದಗಿ ತಾಲೂಕಿನಾಗೆ ಆಗ್ಯದ. ಹೌದಾ? ನಿಮಗೆಲ್ಲ ಗೊತ್ತೇ ಐತೆ. ಇಷ್ಟಾದರೂ ಸಹಿಸಿಕೊಂಡು ಹೋಗುವಂಥ ಈ ಜನಗಳ ಮಧ್ಯದಲ್ಲಿ ನಮ್ಮ ಮಾಗಣಗೆರೆ ಜನ ಎಂಥ ಆದರ್ಶದ ಕೆಲಸ ಮಾಡ್ಯಾರ ಅಂದರೆ, ಬಿದ್ದು ಹೋಗಿರುವಂಥ ಮಠವನ್ನು ಮತ್ತೆ ಎತ್ತಿ ಕಟ್ಟಬೇಕು. ಧರ್ಮದ ಪುನರುದ್ಧಾರ ಅಂತ ಕರೀತಾರೆ. ಹೀಗಾಗಿ ಈ ಮಠಕ್ಕೆ ಬರುವಂಥ ಸ್ವಾಮಿಗಳಿಗೆ ಬಹಳ ಜವಾಬ್ದಾರಿ ಇದೆ. ನಾನು ನಮ್ಮ ದಾನಯ್ಯ ಸ್ವಾಮಿಗಳಿಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತೇನೆ ಇವತ್ತು. ಸ್ವಾಮಿ ಆಗುವುದು ಸುಲಭ ಅಲ್ಲ. ಜಾರಿದರೆ ನ್ಯೂಸ್ನಲ್ಲಿ, ಪತ್ರಿಕೆಯಲ್ಲಿ ನೀವೇ ಇರ್ತೀರಿ. ದಿನಾಲೂ ನೋಡ್ತೀವಿ ನಾವು. ಬಹಳ ಎಚ್ಚರಿಕೆಯಿಂದ ಸ್ವಾಮಿಗಳಾಗಬೇಕಾಗ್ಯದ ಇವತ್ತಿನ ಕಾಲದೊಳಗೆ. ರಾಜಕಾರಣನೂ ಅಷ್ಟೇ, ಈ ಧರ್ಮ ಕಾರಣನೂ ಅಷ್ಟೇ. ನೀವು ರಾಜಕೀಯದಲ್ಲಿ ಹೋಗ್ರಿ, ಏನೂ ಉಳಿದಿಲ್ಲ. ಒಬ್ಬ ರಾಜ, ಮಾಗಣಗೆರೆ ಊರಿನಂಥ ಊರೊಳಗೆ ರಾಜ ಒಂದು 3 ಡಬ್ಬಿ ಕೊಟ್ಟು ಒಂದು 3 ಜನರಿಗೆ ಆಹ್ವಾನ ಮಾಡ್ದ. ನನ್ನ ರಾಜ್ಯದೊಳಗೆ ಮಂತ್ರಿ ಆಗಬೇಕಾಗೈತಿ, ಪ್ರಧಾನಮಂತ್ರಿ, ಒಂದು
ಯಾರ್ಯಾರು ಬರ್ತೀರಿ ಅರ್ಜಿ ಹಾಕ್ರಿ. ಒಂದು 3 ಜನ ಅರ್ಜಿ ಹಾಕಿದ್ರು. ಅವರ ಯೋಗ್ಯತೆ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ರಾಜ ಏನು ಮಾಡ್ದ, ಅವ್ರ ಕೈಯಾಗ ಒಂದೊಂದು ಡಬ್ಬಿ ಕೊಟ್ಟ. ಡಬ್ಬಿ ಒಳಗೆ 25 ಚಕ್ಲಿ ಇಟ್ಟ. ಚಕ್ಲಿ ಗೊತ್ತಾಗುತ್ತಲ್ಲ, ಹಿಂಗೆ ರೌಂಡ್ ಮಾಡಿರ್ತೀರಿ ನೋಡಿ. ಚಕ್ಲಿ ಹಾಕಿ ಡಬ್ಬಿ ಒಳಗೆ ಕೊಟ್ಟು ಇದನ್ನು ತಲೆ ಮೇಲೆ ಹೊತ್ಕೊಂಡು ಯಡ್ರಾಮಿಗೆ ಹೋಗ್ಬೇಕು. ಯಡ್ರಾಮಿಯೊಳಗೊಬ್ಬ ರಾಜ ಅದನ, ಅವನಿಗೆ ಮುಟ್ಟಿಸಿ ಮತ್ತು ಹೊಳಿ ಬರ್ಬೇಕು. ಕೇಳ್ರಿ, ಕತೆ ಭಾಳ ಚಂದ ಅದ ಇದು. ಯಡ್ರಾಮಿಗೆ ಡಬ್ಬಿ ಹೊತ್ಕೊಂಡು ಹೋದರು. ಇಲ್ಲಿಂದ ಯಡ್ರಾಮಿಗೆ ನಡ್ಕೋತ ಹೋಗ್ಬೇಕಲ್ಲ. ಹೋಗಾಗ ಅವ್ರ 3 ಹಸು ಭಾಳ ಇತ್ತು. ಅವ ಡಬ್ಬ್ಯಾಗ ಏನ್ರಿ ಇದ್ದಿರಬೇಕು ನೋಡ್ಬೇಕಂತ ಒಬ್ಬ ಡಬ್ಬಿ ತೆಗೆದ, ಒಳಗೆ ಚಕ್ಲಿ ಗಮ್ ಅಂತಿದ್ದು 2 ತೊಗೊಂಡು ತಿಂದ. 2 ಚಕ್ಲಿ ತಿಂದು ಆ ರಾಜನ ಬಳಿ ಹೋದ. ಅವ್ರಿಗೆ ಡಬ್ಬಿ ಕೊಟ್ಟರು. ಡಬ್ಬಿ ಒಂದು 10 ನಿಮಿಷ ಇಟ್ಕೊಂಡು, ಆ ರಾಜನಿಗೆ ಗೊತ್ತಿತ್ತು ಇವ್ರ ಯೋಗ್ಯತೆ ಪರೀಕ್ಷೆ ಮಾಡೋಕ್ಕೆ ಕಳಿಸ್ಯಾರಂತ ತಿಳ್ಕೊಂಡು ಆ ರಾಜ 10 ನಿಮಿಷ ಡಬ್ಬಿ ಇಟ್ಕೊಂಡು ಮತ್ತು ಹೊಳ್ಳಿ ಅದೇ ಡಬ್ಬಿ ಅವ್ರ ಕೈಯಾಗ ಕೊಟ್ಟಿಲ್ಲಪ್ಪ, ನಿಮ್ಮ ಮಾಗಣಗೆರೆ ರಾಜಾಗ ಮುಟ್ಟಿಸ್ರಿ. ಮತ್ತು ತಲೆ ಮೇಲೆ ಹೊತ್ಕೊಂಡು ಬಂದರು. ಬರುವಾಗ ಮತ್ತೊಬ್ಬನಿಗೆ ಹಸು ಆಯಿತು. ಬಿಸಿಲು ಭಾಳ ನಡ್ಕೊತ ಬರಬೇಕು. ಅವ ಏನು ಮಾಡ್ದ, 4 ಚಕ್ಲಿ ತಿಂದ. ಏನು ಗೊತ್ತಾಗ್ತದ ಅವನಿಗೆ? ಒಬ್ಬ 2 ತಿಂದ, ಒಬ್ಬ 4 ತಿಂದ. ತಲೆ ಮೇಲೆ 3 ಬೇರೆ ಹೊತ್ಕೊಂಡು 1 ಕಿಲೋಮೀಟ್ರ್ ಅಂತರದ ಬಂದರು. ಇಲ್ಲಿ ರಾಜರ ಮುಂದೆ ಇಟ್ಟರು. ಈ ರಾಜ ಡಬ್ಬಿ ತೆಗೆದ. ಈ ರಾಜ ಡಬ್ಬಿ ಓಪನ್ ಮಾಡ್ದ. ನಾನು 25 ಚಕ್ಲಿ ಇಟ್ಟೀನಿ, ಇದರೊಳಗೆ 23 ಅದಾವ. ಏನನ್ರಿ ನಮ್ಗೆ ಗೊತ್ತಿಲ್ಲ ಅಂದವ. ಸುಳ್ಳು ಹೇಳಿದ್ರೆ ಮರಣದಂಡನೆ. ಮರಣದಂಡನೆ ಮಾಡಬೇಡ್ರಿ, ಸತ್ಯ ಹೇಳ್ತೀನಿ, ಹಸಿವಾಯ್ತು ರೀ, 2 ಚಕ್ಲಿ ತಿಂದೀನಿ ರೀ ಅಂತ ಒಬ್ಬ ಒಪ್ಕೊಂಡ. ಸರಿ, ನೀನು ನನಗೂ ಮರಣದಂಡನೆ, ಸುಮ್ಮನೆ 4 ಚಕ್ಲಿ ಅಂತ ಒಪ್ಕೊಂಡ್ಬಿಡಮ್ಮ, ಯಾಕೆ ಸಾಯಬೇಕು? 4 ಚಕ್ಲಿ ನಾನು ತಿಂದೀನಿ ರೀ. ಸರಿ, ಅವನು ಈ ಕಡೆ ಸರಿಸೋದು. 3ನೇ ಡಬ್ಬಿ ಅವ ಇಟ್ಟ. 25 ಕರೆಕ್ಟ್ ಇದ್ದು. ರಾಜ ಅಂದ, ಇವ ಭಾಳ ಪ್ರಾಮಾಣಿಕ ಅದಾನ. ಅವನಿಗೆ ಅಂಜಿಕೆ ಬಂತು. ಅಕಸ್ಮಾತ್ ರಾಜಾಗ ಏನ್ರಿ ಗೊತ್ತಾದ್ರೆ ಮರಣದಂಡ ನಿಲ್ಲಿಸ್ತಾನಂತ ಕೈ ಮುಕ್ಕೊಂಡು ಹೇಳ್ದ, ಮಹಾರಾಜರೇ, ಒಬ್ಬ 2 ತಿಂದನ, ಒಬ್ಬ 4 ತಿಂದನ, ನಾ 25 ತಿಂದೇನಿ ರೀ ಅಂದವ. ನಾನು 25 ತಿಂದೇನಿ ರೀ. ಹೌದಾ? 25 ಎಲ್ಲಿ ತಿಂದೆಯೋ? ಇಲ್ಲಿ ಎಲ್ಲ 25 ಕರೆಕ್ಟ್ ಎಣಿಸೀನಿ. ಮಹಾರಾಜರೇ, ನೀವು ಬರೀ ಚಕ್ಲಿ ಎಣಿಸಿರಿ, ಅದಕ್ಕೆ 5 ರೌಂಡ್ ಇದ್ದು ಚಕ್ಲಿಗೆ. ಆ ಸುತ್ತ ಇರೋ ಒಂದೊಂದು ರೌಂಡ್ ಬಿಚ್ಕೊಂಡು ತಿಂದೆ ನಾ 25 ಅಂದ. ನೀವು ನೋಡ್ರಿ, ಈ ಡಬ್ಬಿ ಪರೀಕ್ಷೆ ಮಾಡೋದ 5 ರೌಂಡ, ಇವನ್ ಡಬ್ಬಿ ನೋಡ್ದ 4 ರೌಂಡ್ ಅವ. ಅವಾಗ ರಾಜ ಹೇಳ್ದ, ನೀವು ತಪ್ಪಿ ದ್ವಾಪಾರ ಯುಗದಾಗ ಹುಟ್ಟಿರಪ್ಪ, ಮುಂದೆ ಕಲಿಯುಗದೊಳಗೆ ವಿಧಾನಸೌಧ ಅಂತ ಬರ್ತದೆ. ಆರಿಸಿ ಹೋಗಿ ಮಂತ್ರಿಯಾಗಿ ಅಲ್ಲಿ ಪರ್ಸೆಂಟೇಜ್ ತಿನ್ನಕ್ಕೆ ನೀವು ಯೋಗ್ಯ ಇರಿದ್ರಿ ಅಂತ ಕಳಿಸ್ಬಿಟ್ನಂತವ್ರಿ. ಈ ಸದ್ಯನ ಅದಾವಲ್ಲ ಓಸು ಅಂಥವೇ ಅದಾವ. ಸರ್ಕಾರದ ಕೆಲಸ ಪರ್ಸೆಂಟೇಜ, ಮಠಮಾನ್ಯಕ್ಕೆ ರೊಕ್ಕ ಕೊಡಲಿ ಪರ್ಸೆಂಟೇಜ, 10%, 15%, 20%. ಇವ್ರು ಪರ್ಸೆಂಟೇಜ್ ಇಲ್ಲಾರ್ದೆ ಕೆಲಸ ಮಾಡಲ್ಲ. ಮತ್ತು ನೀವು ಓಟ್ ಯಾರಿಗೆ ಹಾಕ್ತೀರಿ ಅಂದ್ರೆ, ಒಬ್ಬ ನಿಂತಂದ್ರೆ ಅವನಿಗೆ ರಾಷ್ಟ್ರಧ್ವಜ ಹೊಚ್ಚೋ ತನಕ ಬಿಡಂಗಿಲ್ಲ. ನೀವು ಪೂರ ರಾಷ್ಟ್ರಧ್ವಜ ಹಚ್ಚಿ ಬೆಂಡಬಾಜಿ ಹಚ್ಚನ್ರಿ, ಆವಾಗ ಮುಂದಿನ ನೆಕ್ಸ್ಟ್ ನೋಡಮ್ಮು ಅನ್ನುವ ಸ್ಥಿತಿಯೊಳಗೆ ನಾವಿದ್ದೀವಿ. ಅಂದರೆ ರಾಜಕಾರಣಗಳು, ಧರ್ಮಕಾರಣಗಳು ಹದಗೆಟ್ಟಿರುವಂಥ ಸಂದರ್ಭದಲ್ಲಿ ಮಠಮಾನ್ಯಗಳು ಜಾಗರಾಗಬೇಕಾಗಿದ್ದಾವೆ. ನಾನು ಅದಕ್ಕೆ ನಮ್ಮ ದಾನಯ್ಯನ ಗುರುಗಳಿಗೆ ಹೇಳ್ತೇನೆ, ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಬಹಳಿದೆ, ಅಜ್ಞಾನದ ಕೊರತೆ ಬಹಳಿದೆ, ಮೂಢನಂಬಿಕೆ ಬಹಳಿದೆ. ಇನ್ನೂ ತೆಂಗಿನಕಾಯಿನೇ ದೇವರು ಅಂತ ತಿಳ್ಕೊಂಡು ಮನ್ಯಾಗ ಕಟ್ಕೋತೀವಿ ನಾವು, ಕುಂಬಳಕಾಯಿನೇ ದೇವರು ಅಂತ ಮನ್ಯಾಗ ಕಟ್ಕೋತೀವಿ ನಾವು. ನಮ್ಮ ಮನೆ ಮುಂದೆ ಒಂದು ನಿಂಬೆಕಾಯಿ ಬಿತ್ತು ಅಂತ ತಿಳ್ಕೊಂಡಂದ್ರೆ ಯಪ್ಪ ಬೇಡ ಅದ್ರ ಕತೆ, ಯಾವ್ಯಾವ ದೇವರಿಗೆ ಹೋಗಿ ಬರ್ತೀವಿ ನಾವು. ಅದಕ್ಕಾಗಿ ಆ ಜನಗಳ ತಲೆಯಿಂದ ಅಜ್ಞಾನ ಕಳೆಯುವಂಥ ಮಠ ನಮ್ಮ ಮಾಗಣಗೆರೆಯ ಮಠ ಆಗಲಿ ಅಂತ ತಿಳ್ಕೊಂಡು ನಾನು ಬಯಸ್ತಾ ಇದ್ದೇನೆ. ಸ್ವಾಮಿಗಳಾದವರಿಗೆ ಅಜ್ಞಾನ ಕಳೆಯುವಂಥ ಯೋಗ್ಯತೆ ಇರಬೇಕು, ಭಕ್ತರಲ್ಲಿ ಜ್ಞಾನ ತುಂಬುವಂಥ ಯೋಗ್ಯ ಇರಬೇಕು. ನಾವು ಏನು ಹೇಳ್ತೀವಿ ನೀವು ಅದನ್ನು ಕೇಳ್ತೀರಿ. ನಾವು ಲಿಂಗ ಕಟ್ಕೊಂಡ್ರೆ ಲಿಂಗ ಕಟ್ಕೋತೀರಿ, ಕರಿದಾರ ಕಟ್ಕೋರು ಆ ಕರಿದಾರದಾಗ ನಿಂಬೆಕಾಯಿ ಪೂಣಿಸಿ ಕಟ್ಕೋ ಅದೇ ಕಟ್ಕೋತೀರಿ. ಪಾಪ ನೀವು ಏನು ಗೊತ್ತಿರಂಗಿಲ್ಲ ನಿಮಗೆ. ಅದಕ್ಕಾಗಿ
ಬಂದ ಭಕ್ತರಿಗೆ ಲಿಂಗವನ್ನು ಕಟ್ಟಿ ರುದ್ರಾಕ್ಷಿ ಕಟ್ಟಿ ಧಾರ್ಮಿಕ ಹಾದಿಯಲ್ಲಿ ನಡೆಸುವಂಥ ಸ್ವಾಮಿಗಳು ನೀವಾದರೆ ಬಹುಶಃ ಈ ನಾಡಿನಲ್ಲಿ ಭಾಳ ಆದರ್ಶ ಸ್ವಾಮಿಗಳಾಗ್ತೀರಿ. ಸ್ವಾಮಿಗಳಾಗುವಾಗ ಭಾಳ ಕಂಡಪಟ್ಟಿ ವರ್ಣನೆ ಮಾಡ್ತಾರೆ. ಈ ಬಂದವರೆಲ್ಲರೂ ವರ್ಣನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಪವಾಡಗಳು ಹೇಳೋಕ್ಕೆ ಚಾಲು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ನೀವು ತಿಳ್ಕೋಬೇಕು, ಮ್ಯಾಲ ಒಯ್ಯಕತ್ತಾರ 21 ದಿನ ಗಣಪತಿ ಆಗಬಾರ್ದು. 21 ದಿನ ಗಣಪತಿ ಆಗಿದ್ರಿ ಅಂದ್ರೆ ಏನು 21 ದಿನ ತನಕ ಸಾಕ್ಷಾತ್ ಇಡೀ ಊರೇ ಬಂದು ಕೈ ಮುಗಿತದ. ಕರಿಗಡ ಬಿಟ್ಟೆ ಇಡ್ತಾರೆ, ನೀವದೇ ಹಿಡ್ದೆ ಹಿಡಿತಾರೆ. DJ ಹಚ್ಚಿ ಒಯ್ದು ಹೋಗಿದ್ರೆ ಅಂದ್ರೆ ಹೊಳ್ಳಿ ನೋಡಲ್ಲ. ಹೌದಾ? ಭಾಳ ಮಂದಿ ಸ್ವಾಮಿಗಳು 21 ದಿನ ಗಣಪತಿ ಆಗ್ತಾರೆ. ರಾಜಕಾರಣದಲ್ಲಿನೂ ಕೂಡ ಅದೇ ರೀತಿಯಾಗಿರುವಂಥ ಬೆಳಿಬೇಕು. ಆ ಬೆಳೆಯುವಂಥ ಯೋಗ್ಯತೆಯೂ ಕೂಡ ಇರಬೇಕು. ನಾನು ಭಾಳ ದಿನಗಳಿಂದ ನೋಡ್ತೀನಿ, ಭಾಳ ಹುಟ್ಟು ಹೋರಾಟಗಾರರು, ಅಷ್ಟೇ ದಿಟ್ಟತನದ ಮಾತುಗಾರರು. ನಾನು ಭಾಳ ಸಣ್ಣವಿರಕ್ಕಾಗಿ ಅತ್ಯಂತ ಈ ಊರಿನ ಒಡನಾಟ ಅಂತ ನಮ್ಗೆ ಗೊಲ್ಲಳಪ್ಗೊಂಡು ಏನು ಇದ್ದ ವಿಷಯ ಕಂಡು ತುಂಡು ನಮ್ಮಂಗೆ ಅಲ್ಲೇ ಕಡ್ಡಿ ಮುರಿದು ಕೊಟ್ಟು ಹೇಳಿ ಬಂದುಬಿಡ್ತಾರೆ, ಇದು ತಪ್ಪ, ಇದು ಸರಿ. ನಾನು ಗೌಡ್ರಿಗೆ ಅಂತಿರ್ತೀನಿ, ಗೌಡ್ರೆ ನೀವು ನಮ್ಮ ತಾಲೂಕಿನ MLA ಯಾವಾಗ ಆಗ್ಬೇಕಾಗಿತ್ತು ರೀ? ಅದೊಂದು ಮಾತು ಬಿಡ್ರಿ ಮುತ್ಯಾರಂತ. ಹಾಂ, ಇನ್ನೂ ಜಿಲ್ಲಾ ಪಂಚಾಯತಿ ಆಗುವಂಥದ್ದೇ ನಮಗೆ ಭಾಗ್ಯ ಬಂದಿಲ್ಲ, ಇನ್ನು MLA ಎಲ್ಲಿ ಹೋಗ್ತೀರಿ? ಅಂದರೆ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ, ನೀವು ರಾಜಕೀಯವಾಗಿ ಸ್ಟ್ರಾಂಗಾಗಿ ಒಳ್ಳೆಯ ವ್ಯಕ್ತಿಗಳು ಬೆಳೆದ್ರಂದ್ರೆ ಆ ಧಾರ್ಮಿಕ ಕ್ಷೇತ್ರಗಳು ಬಹಳಷ್ಟು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಊರಲ್ಲಿ 2 ಮಠ, ಅದು 2 ಕಣ್ಣುಗಳು. ನಾಳೆ ನಾಡಿದು ಈ ಒಂದು 4-5 ದಿನ ಬಿಟ್ಟು ನಮ್ಮ ದಾನಯ್ಯ ದೇವರಿಗೆ ಇಲ್ಲಿ ಸಾಬಾರಿ ಪಟ್ಟಾಧಿಕಾರಿ ಮಾಡ್ತಾರೆ. ಅದು ವಿಧಾನ ಭಾಳ ಚೆನ್ನಾಗಿರ್ತದೆ, ನೀವೆಲ್ಲ ನೋಡಬೇಕು. ಹೌದಾ? ಅವ್ರ ತಂದೆ ತಾಯಿನ ಕರೆಸ್ತಾರೆ, ಅವ್ರ ಹಡದ ತಂದೆ ತಾಯಿನ ಕರೆಸ್ತಾರೆ. ಅಲ್ಲಿ ಕುಂತು ಗುರುಗಳಿಗೆ ಕೇಳ್ತಾರೆ, ನಿನ್ನ ಮಗನಿಗೆ ಸಮಾಜ ಕೊಡ್ಲಕ್ಕೆ ಒಪ್ಪಿಯನವಾ ಅಂತ ಕೇಳ್ತಾರೆ ತಾಯಿಗೆ. ತಾಯಿ ಆಯ್ತು ರೀ ಅಪ್ಪ, ಹಡದ ಕರಳು ಬಿಟ್ಟು ಕೊಡ್ಬೇಕು. ಯಾರು ಮಾಡ್ತೀರೇನು? ಹಾಂ, ಹೇಳಿದ್ರು ಗವಾಯಿ ನಮ್ಮ ಪುರಾಣಿಕರು, ಸ್ವಾಮಿಗಳಿಗೆ ಬಂಗಾರ ಕೊಟ್ಟಿರಿ, ಸ್ವಾಮಿಗಳಿಗೆ ಫ್ರಿಜ್ ಕೊಟ್ಟಿರಿ, ಸ್ವಾಮಿಗಳಿಗೆ ಏನು ತಂಬಿಗೆ ಕೊಟ್ಟಿರಿ, ಸ್ವಾಮಿಗಳಿಗೆ ತಾಟು ಕೊಟ್ಟಿರಿ, ನನಗೊಂದೆರಡು ಮಕ್ಕಳು ಬೇಕಾಗಿ ಯಾರೇ ಕೊಡ್ತೀರ? ಯಾರೇ ಕೊಡ್ತೀರಂದ್ರೆ ಕೂಡ ನಮ್ಗೆ 2 ಮಠ ಅದಾವೆ. 2 ಮಠಕ್ಕೂ 100 ಎಕರೆ ಹೊಲ ಅದಾವೆ. ಬೆಕ್ಕದವ್ರು ಕೊಡ್ರಿ, ತೊಗೊಂಡು ಹೋಗ್ತೀನಿ. ತಲೆ ಕೆಟ್ಟದನ್ನ ಮುತ್ತೆ, ಬೇಕಾದ್ರೆ ಬಂಗಾರ ಕೇಳೋ ಒಂದು 60 ತೊಲೆ ಹಾಕಿ ಕಳಿಸ್ತೀವಿ. ಮಕ್ಕಳು ಬೇಡಕ್ಕೆ ಬಂದಿಲ್ಲ, ಹುಚ್ಚಿಡೋದನ್ನ ಅಂತೀರಿ. ಮಕ್ಕಳಿಗೆ ಯಾರೋ ಕೊಡಲ್ಲ. ಹೌದಾ? ಭಿಕ್ಷಾ ಬೇಡಕ್ಕಿನೂ ಒತ್ತೆ ಹಗ್ಗ ಕಟ್ಕೊಂಡು ಟೊಂಕ ಕಟ್ಕೊಂಡಿರ್ತಾಳೆ. ಕೋತಿ ಅಂತ ಕೋತಿ ತನ್ನ ಮರಿಗಳನ್ನ ಮುಟ್ಟಕ್ಕೆ ಬಂದ್ರೆ ಕಡಿತೈತಿ, ಹೊಟ್ಟೆಗೆ ಹಟ್ಕೊಂಡಿರ್ತದ. ಅದು ನಾಯಿ ಕುನ್ನಿ ಮಕ್ಕಳನ್ನ ತೊಗೊಳಕ್ಕೆ ಹೋದ್ರೆ ಅಡ್ರಗಂತೈತಿ. ಅಂಥದ್ದು ತನ್ನ ಕರುಳನ್ನೇ ಹರಿದು ಅವ್ರ ತಾಯಿ ನಿಮ್ಮೂರಿಗೆ ಕೊಡಕತ್ತಾಳೆ ನಾಳೆ ನಾಡು. ಸ್ವಾಮಿಗಳು ಪಟ್ಟಾಧಿಕಾರ ಅಂತ ತಿಳ್ಕೊಂಡ್ರೆ ಬಂಗಾರ ಕಿರೀಟ ಇಡೋದಲ್ಲ. ಸ್ವಾಮಿಗಳ ಪಟ್ಟಾಧಿಕಾರ ಅಂದ್ರೆ ಹೆಣ್ಣು ಇಲ್ಲಾರದೆ ಲಗ್ನ ಮಾಡೋದು, ಈ ಮಗನನ್ನು ತೊಗೊಂಡು ಈ ತೊಟ್ಲಾಗ ಹಾಕೋದು. ಇಷ್ಟೇ ನೋಡಿ ಕೆಲಸ. ಈ ಮಗನನ್ನು ತೊಗೊಂಡು ಈ ತೊಟ್ಲಾಗ ಹಾಕೋದು. ಇಡೀ ಊರು, ಈ ಊರಲ್ಲಿರುವಂಥ ಜನಗಳು ನನ್ನ ತಂದೆ ತಾಯಿಗಳು ಅನ್ನುವಂಥ ಭಾವ ಸ್ವಾಮಿಗಳಿಗಿರಬೇಕು. ಸ್ವಾಮಿಗಳು ನನ್ನ ಮಗ ಅನ್ನೋ ಭಾವ ನಿಮ್ಮೆಲ್ಲರಿಗಿರಬೇಕು. ಆವಾಗ ಮಾತ್ರ ಮಠ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಮಠ ಉದ್ಧಾರ ಆಗಲ್ಲ. ಸ್ವಾಮಿಗಳೇ ಭಾಳ ಶ್ರೇಷ್ಠ ಅಂತ ಏನಾದ್ರು ನಿಮ್ಮ ತಲೆಯಾಗಿ ಬಂತು ಅಂದ್ರೆ ಸ್ವಾಮಿನೂ ಉದ್ಧಾರ ಆಗಲ್ಲ, ಮಠನೂ ಉದ್ಧಾರ ಆಗಲ್ಲ. ಸ್ವಾಮಿನೂ ನಮ್ಮ ಅಣ್ಣತಮ್ಮದವ್ರು ಇದ್ದಂಗೆ, ಅವ ತಪ್ಪು ಮಾಡಿದಾಗ ನೀವು ಹೇಳಬೇಕು, ನೀವು ತಪ್ಪು ಮಾಡಿದಾಗ ಅವ್ರ ಮಾತುಗಳನ್ನು ಕೇಳಬೇಕು. ಅಂದಾಗ ಈ ಸಮಾಜದಲ್ಲಿ ಒಂದು ಸಾಮರಸ್ಯ ಬರಲಿಕ್ಕೆ ಸಾಧ್ಯ ಇದೆ. ಇದರ ಕೊರತೆ ಬಹಳ ಇರೋಣದರಿಂದ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಮಠಗಳು ಹಾಳಾಗಿ ಹೋಗಿಬಿಟ್ಟು, ಭಕ್ತರಲ್ಲಿ ಸಾಮರಸ್ಯ ಇರೋದ ಕಾರಣ ಮಠಗಳಲ್ಲಿ ರಾಜಕಾರಣ ಪ್ರವೇಶ ಮಾಡಿರುವಂಥ ಸಂದರ್ಭ. ಈ ಕಾರಣಕ್ಕಾಗಿ ಎಲ್ಲೋ ಇರುವಂಥ ಮಠಗಳು ಇವತ್ತು ನಾಡಿಗೆ ಬಂದು, ಕಾಡಿನಲ್ಲಿರುವಂಥ ಋಷಿ ಪರಂಪರೆ ಮಠಗಳಿವೆಲ್ಲ. ಕಾಡಿನ ಋಷಿ ಪರಂಪರೆಯಿಂದ ಇವತ್ತು ನಮ್ಮ ನಾಡಿನ ಕೃಷಿ ಪರಂಪರೆಗೆ ನಮ್ಮ ಸ್ವಾಮಿಗಳು ಬಂದಿದ್ದಾರೆ. ಎಲ್ಲ ಮಠಗಳಿಗೆ ಆಸ್ತಿ ಇದ್ದಾವೆ, ಕೃಷಿ ಉತ್ಪನ್ನಗಳನ್ನು ಮಾಡಿಕೊಂಡಿದ್ದಾರೆ. ಆ ಭಕ್ತರಿಗೆ ಒಳ್ಳೆಯ ಜಾತ್ರೆ ಮುಖಾಂತರ ಕೃಷಿ ಮೇಳಗಳನ್ನು ಮಾಡಿ ಭಕ್ತರಿಗೆ ತಿಳುವಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ನಮ್ಮ ನಾಡಿನಲ್ಲಿ ಇನ್ನೂ ಮಠಗಳ ಪರಂಪರೆ ಬಹಳಷ್ಟು ಚೆನ್ನಾಗಿ ಉಳಿಬೇಕು, ಬೆಳಿಬೇಕು. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕದ ರಾಜ್ಯದಲ್ಲಿ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಿಷ್ಟು ಜನ ವಿದ್ಯಾವಂತರು ಅದಾರೆ ಅಂತ ತಿಳ್ಕೊಂಡಂದರೆ ಅದು ಈ ನಾಡಿನ ಮಠಗಳ ಪುಣ್ಯ ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು. ಜಾತಿ ಮತ ಪಂಥ ಭೇದ ಭಾವ ಇಲ್ಲದೇ ಎಲ್ಲರಿಗೂ ಶಿಕ್ಷಣ ಕೊಟ್ಟಿರುವಂಥದ್ದು ಈ ನಾಡಿನ ಮಠಗಳು. ಎಲ್ಲರಿಗೂ ಉಚಿತ ದಾಸೋಹ ನಡೆಸಿರುವಂಥದ್ದು ಈ ನಾಡಿನ ಮಠಗಳು. ಎಲ್ಲರಿಗೂ ಶಿಕ್ಷಣವಂತರನ್ನಾಗಿ ಮಾಡಿರುವಂಥದ್ದು ಈ ನಾಡಿನ ಮಠಗಳು. ಆ ಸಾಲಿನಲ್ಲಿ ನಮ್ಮ ಮಾಗಣಗೆರೆಯ ನೂತನ ಮಠ ಬರಬೇಕು. ಭಕ್ತರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ನಮ್ಮ ದಾನಯ್ಯ ಸ್ವಾಮಿಗಳಿಗೆ ನಾನು ಹೇಳ್ತೇನೆ, ಭಕ್ತರು ಭಾಳ ಚಲೋ ಕೆಲಸ ಮಾಡ್ಯಾರ. ನಿಮ್ಮ ಬಲ್ಲಿ ಮುಂದೆ ಹೆಂಗೆ ಬರ್ತಾರಂದ್ರೆ ಇಬ್ಬರು ಬರ್ತಾರೆ. ಎಂಥವ್ರು ಬರ್ತಾರೆ ಇಬ್ಬರು ಅಂತಂದ್ರೆ ಅದು ಪರ್ಸ್ನಲಾಗಿ ಹೇಳಕತ್ತೀನಿ ಅವ್ರಿಗೆ ನಾನು. ಈ ಮಾತು ಅವರು ತಲೆಗೆ ಇಟ್ಕೋಬೇಕು, ಸ್ವಾಮಿಗಳಾದವ್ರು ತಲೆಗೆ ಇಟ್ಕೋಬೇಕು. ಸ್ವಾಮಿಗಳು ಇಬ್ಬರು ಯಾರು ಬರ್ತಾರಂತಂದ್ರೆ ಒಬ್ಬವ ತಲೆ ತಿನ್ನೋ ಬರ್ತಾನೆ, ಒಬ್ಬವ ಕಿವಿ ತಿನ್ನೋ ಬರ್ತಾನೆ. ಒಬ್ಬವ ತಲೆ ತಿನ್ನೋ ಬರ್ತಾನೆ, ಇನ್ನೊಬ್ಬವ ಕಿವಿ ತಿನ್ನೋ ಬರ್ತಾನೆ. ತಲೆ ತಿನ್ನೋನಿಗೆ ಹತ್ತಿರ ಇಟ್ಕೋರಿ, ಕಿವಿ ತಿನ್ನೋನಿಗೆ ಪ್ಯಾಂಟುನಿಗೇನು ಹೊರಗೆ ನಿಂದರ್ಸ್ರಿ. ತಲೆ ತಿನ್ನೋ ಡೇಂಜರ್ ಅಲ್ಲ. ತಲೆ ತಿನ್ನೋವೇನು, ನಡಿ ಮುತ್ತೆ ಆ ಊರು ಹೋಗಮ್ಮು, ಅಲ್ಲಿ ಪಾದಯಾತ್ರೆ ಮಾಡಮ್ಮು, ಇದು ಮುಂದಿಂದ ಇದು ಮಾಡಮ್ಮು, ಕೆಲಸ ಮಾಡಮ್ಮು, 4 ಮಂದಿಗೆ ಕರ್ಸಮ್ಮು, ಏನ್ರಿ ಮೀಟಿಂಗ್ ಮಾಡಮ್ಮು, ಒಂದು ಕಾರ್ಯಕ್ರಮ ಹಾಕೋರು. ಇವು ತಲೆ ತಿನ್ನೋವು, ಇವು ಅವ್ರಿಂದ ಏನು ಅಪಾಯ ಇಲ್ಲ. ಈ ಕಿವಿ ತಿನ್ನೋರು ಹೆಂಗಿರ್ತಾರಂದ್ರೆ ಹಿಂಗೆ ಕುಂತು ಒಬ್ಬರು ಎದ್ದು ಹೋದ್ರಂದ್ರೆ ಒಳಗೆ ಬರ್ತಾನವ. ಯಾಕ್ರಿ ಇವ ಬಂದಿದ್ನಲ್ಲ, ಯಪ್ಪೋ ಇವನು ದೊಡ್ಡ ಕತ್ತಿ, ಇವನು ಯಾಕೆ ಹಚ್ಕೊಂಡಿ ಮತ್ತೆ ನೀನು. ಇವು ಕಿವಿ ತಿನ್ನೋವು ಇವು. ಅಲ್ಲ, ನಿಮ್ಮೂರಾಗ ಯಾರೋ ಎಲ್ಲ ಕಿವಿ ತಿನ್ನೋರು ನನಗೆ ಗೊತ್ತದ. ಈ ಕಿವಿ ತಿನ್ನೋರಿಂದ ಸ್ವಾಮಿಗಳು ದೂರ ಇದ್ರಿ ಅಂತಂದ್ರೆ ನಿಮ್ಮ ಮಠಗಳು ಭಾಳ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಮತ್ತಿನ್ನು ಮೇಲಾಗಿ ಅದರೊಳಗೆ ನೀವೆಲ್ಲ ಅಷ್ಟು ಒಳ್ಳೆಯ ಕೆಲಸ ಮಾಡಿರಿ ಅಂತಂದರೆ ನಿಮ್ಮ ಮಠಕ್ಕೆ ಈಗಾಗಲೇ ಒಂದು ಟ್ರಸ್ಟನ್ನು ಮಾಡಿದ್ದೀರಿ. ಒಂದು ಟ್ರಸ್ಟನ್ನು ಮಾಡಿ ಸುಮಾರು ಒಂದು 8-10 ಜನ ಸದಸ್ಯರೆಲ್ಲ ಆಗಿದ್ದೀರಿ. ನಾನು ನೋಡಿದೆ. ನಮ್ಮ ಅಣ್ಣಪ್ಪ ಗೌಡ್ರನ್ನ ಅಧ್ಯಕ್ಷರು ಮಾಡಿರಿ, ಬಸವರಾಜಗೌಡ್ರನ್ನ ಕಾರ್ಯದರ್ಶಿ ಮಾಡಿರಿ, ಶಿವನಗೌಡ್ರನ್ನ, ಬಾಪುಗೌಡ, ನಮ್ಮ ರುದ್ರಗೌಡ, ಗುಲಾಳಪ್ಪ ಗೌಡರು, ಇವರೆಲ್ಲರನ್ನ ಸೇರಿಕೊಂಡು ಸದಸ್ಯರನ್ನ ಮಾಡೀರಿ. ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ. ಸ್ವಾಮಿಗಳ ಮೇಲೆ ನಿಮ್ಮದಾಗಿರುವಂಥ ಒಂದು ನಿಗಾ. ಕೆಲವು ಮಂದಿ ಹೇಳ್ತಾರೆ, ಸ್ವಾಮಿಗಳು ತಿಳಿದಿರ್ತಾರೆ, ಏನೋ ಎಲ್ಲರೂ ಕೂಡ ಟ್ರಸ್ಟ್ ಮಾಡ್ರಂತಲ್ಲ, ಅಲ್ಲಿ ಯಾಕಿದೆಯೋ ಅಂತಾರೆ. ಈಗ ಏನಾಗ್ಬಿಟ್ಟು ಸ್ವಾಮಿಗಳು ಹೆಂಗಾಗ್ಯಾರ ಅಂತಂದ್ರೆ, ನಮ್ಮ ದಾನಯ್ಯ ದೇವರು ಬಹುಶಃ ನಮ್ಮ ರಂಭಾಪುರಿ ಶ್ರೀಗಳ ಭವ್ಯ ಪರಂಪರೆಯಲ್ಲಿ ಬೆಳೆದರು ಅನ್ನೋದಕ್ಕೆ ಬಹುಶಃ ಅವರಿಗೆ ಎಲ್ಲ ಆಶೆಗಳಿಲ್ಲ. ಅವರು ಗುಲ್ಬರ್ಗ ಜಿಲ್ಲೆದಾಗ ಹುಟ್ಟ್ಯಾರ, ಹೌದಲ್ರಿ? ಹಿಂಗಾಗಿ ಗುಲ್ಬರ್ಗ ಜಿಲ್ಲೆದಾಗ ಹುಟ್ಟಿದಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆದವ್ರ ಮನಸ್ಸು ಭಾಳ ಸರಳ ಇರ್ತಾವೆ. ನೀವು ಶಿಗ್ಗಾಂವ ಭಾಗದಾಗಿದ್ದು ಬಂದೀರಿ, ಅಲ್ಲಿ ಶಿಗ್ಗಾಂವ ಕಡೆ, ಹಾವೇರಿ, ಸ್ವಲ್ಪ ದಾವಣಗೆರೆ ಕಡೆ ಹೋಗಿಬಿಟ್ರೆ ಕಿಸದಾಗ ಕತ್ತರಿ ಇಟ್ಕೊಂಡೇ ಮಾತಾಡ್ತಾರೆ ಅವರು. ಕಿಸದಾಗ ಯಾವಾಗಲೂ ಕತ್ತರಿನೇ ಇರ್ತದೆ ಅವ್ರ ಜೋಡಿ. ಸ್ವಾಮಿಗಳು ಮಾತಾಡ್ಬೇಕು, ಕತ್ತರಿ ತೆಗೆದು ಕತ್ತರಿಸ್ಕೊತ ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಜನ ಭಾಳ ಮೃದು ಸ್ವಭಾವದವ್ರು. ನೋಡ್ಲಿಕ್ಕೆ ಒಂದು ನಮೂನಿ ಹೊರಟು ಕಾಣ್ತೀವಿ ನಾವು, ಆದರೆ ನಮ್ಮ ಮನಸ್ಸು ಭಾಳ ಮೃದು. ಈ ಮೃದುವಾಗಿರುವಂಥ ಮನಸ್ಸುಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸ ದಾನಯ್ಯ ಸ್ವಾಮಿಗಳೇ ನಿಮ್ಮ ಮೇಲಿದೆ. ಬಹಳ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡ್ರಿ. ಭಕ್ತರು ಎಷ್ಟು ಚಲೋ ಕೆಲಸ ಮಾಡ್ಯಾರಂದ್ರೆ, ನೀವೆಷ್ಟು ಚಲೋ ಕೆಲಸ ಮಾಡಿರಿ. ನಿಮ್ಮನ್ನು ನಾನು ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ, ನಮ್ಮ ರುದ್ರಗೌಡ ಫೋನ್ ಮಾಡಿದ್ರೆ, ನಾನು ಭಾಳ ದೂರಿದ್ದೆ, ಅಫ್ಜಲ್ಪುರ ಆ ಕಡೆ. ಬಹುಶಃ ಇವತ್ತು ನಾನು ಬರ್ಲಿಕ್ಕೆ ಆಗ್ತಿಲ್ಲ. ರುದ್ರಗೌಡ ಬುದ್ಧಿ ಇವತ್ತೇ ರೀ ನಿಮ್ಮ ಕಾರ್ಯಕ್ರಮ ಬರಲೇಬೇಕು, ಅದ್ರಾಗ ಇನ್ನೊಬ್ಬರಿಲ್ಲ, ನೀವು ಬರಬೇಕು. ನಾನು ಪಾಪ ಅಲ್ಲಿಂದ ಬಂದೆ. ಜೊತೆಗೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು, ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಕಡ್ಕೊಳ್ಳೋಜವ್ರು ಕುತ್ಕೊಂಡಾಗ ಎಲ್ಲ ಈ ಮಠದ ಸುದ್ದಿಯನ್ನು ಹೇಳಿದ್ರು ಅವರು. ಮಠ ಹೇಗಿತ್ತು, ಈಗೆಲ್ಲ ಊರು ಜನ ಸೇರ್ಕೊಂಡು ಹೇಗೆ ಮಾಡಿದ್ದಾರೆ, ಇಡೀ ಅದನ್ನೆಲ್ಲ ಕೇಳಿದ ಮೇಲೆ ನನಗೊಂಥರ ರೋಮಾಂಚನ ಆಯಿತು. ವಾ, ಎಷ್ಟು ಒಳ್ಳೆಯ ಕೆಲಸ ಮಾಡ್ಯಾರಲ್ಲ ಜನಗಳು. ಬಹುಶಃ ಹಿಂಗೆ ಇಡೀ ನಮ್ಮ ನಾಡಿನಲ್ಲಿ ಯಾರೂ ಮಾಡಿಲ್ಲ. ಗುಲ್ಬರ್ಗ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲೇ ಯಾರೂ ಮಾಡಿಲ್ಲ. ಮಠದ ಆಸ್ತಿ ಸಿಕ್ಕದನ್ನು ನುಂಗಿದವ್ರು ಭಾಳ ಮಂದಿ ಇದ್ದಾರೆ. ಆದ್ರೆ ಹೋಗಿರುವಂಥ ಆಸ್ತಿಯನ್ನು ಉಳಿಸಿರೋದವರು ನಮ್ಮ ಮಾಗಣಗೆರೆಯವರು ಮಾತ್ರ. ಆ ಊರಿಗೆ ನಾನು ಹೋಗಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿದೆವು. ಹೀಗಾಗಿ ಹೋದ ಆಸ್ತಿ ಉಳಿಸ್ಯಾರ, ಅದಕ್ಕಿನ್ನೂ ನೀವು ಪ್ಲಸ್ ಮಾಡ್ಕೋತೋರಿ, ಮೈನಸ್ ಮಾಡಬೇಡ್ರಿ. ಸ್ವಾಮಿಗಳು ಪ್ಲಸ್ ಆಗ್ಬೇಕು, ಮೈನಸ್ ಆಗಬಾರ್ದು. ಅವ್ರು ನಿಮ್ಮ ಕೈಯಾಗಿ 20 ಎಕರೆ ಕೊಟ್ಟಾರಂದ್ರೆ ಒಂದು 10 ವರ್ಷನಾಗ 40 ಎಕರೆ ಮಾಡಿ ತೋರಿಸ್ರಿ. ಸ್ವಾಮಿ ಬಂಗಾರ ಗಳಿಸಿದ್ರೆ ಶಬ್ಬಾಷ್ ಅಂತಾರ, ಸ್ವಾಮಿ ರೊಕ್ಕ ಗಳಿಸಿದ್ರೆ ಶಬ್ಬಾಷ್ ಅಂತಾರ. ನೀವು ನಾಳೆಗೆ ಬಂಗಾರ ಕೀಟ್ ಹಾಕ್ಕೊಂಡು ಕುಂದಿರಿ, ನಮ್ಮ ಅಪ್ಪ ನೋಡ್ರಿ ಎಷ್ಟು ಚಂದ ಕಾಣ್ತಾನಂತಾರೆ. 20 ಎಕರೆಗೆ 100 ಎಕರೆ ಏನು ರೀ, ನಮ್ಮ ಮುತ್ತೆ 100 ಎಕರೆ ಮಾಡ್ದ. ಆದರೆ
ಹೊನ್ನು ಮಣ್ಣು ಸ್ವಾಮಿ ಬೆಕ್ಕದಷ್ಟು ಕೂಡಿ ಹಾಕಿದ್ರು ನಡೀತದ. ಒಂದು ಹೆಣ್ಣಿನ ಜೊತೆಗೆ ನೀ ಏಕಾಂತದೊಳಗೆ ಕೂತಿದೆ ಅಂತ ತಿಳ್ಕೊಂಡ್ರೆ ನಿನ್ನ ಚೀತು ಅಂತ ತಿಳ್ಕೊಂಡು ಊರಿನಿಂದ ಹೊರಗೆ ಹಾಕ್ತಾರೆ. ಈ ಸೂಕ್ಷ್ಮತೆಯನ್ನು ಸ್ವಾಮಿಗೆ ತಿಳ್ಕೊಂಡವ ಬಹಳ ಯೋಗ್ಯನಾಗಿರುವಂಥ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ನಮ್ಮ ನಿಯೋಜಿತ ಉತ್ತರಾಧಿಕಾರಿಗಳಿರುವಂಥ ದಾನಯ್ಯ ಸ್ವಾಮಿಗಳು ತಿಳ್ಕೋಬೇಕು. ನಾವೆಲ್ಲ ವರ್ಣನೆ ಮಾಡೀವಿ ಅಂತ ತಿಳ್ಕೊಂಡ್ರೆ ಕೊನೆಯದಾಗಿ ನೀವು ಎದ್ದು ನಿಂತು ಭಕ್ತರಿಗೆ ಹೇಳಬೇಕು, ಇಲ್ಲಿ ತನಕ ಇವರೇನು ಹೇಳಿದ್ರಲ್ಲ ಅದೆಲ್ಲ ಸುಳ್ಳ, ನಾನು ನಿಮ್ಮ ಮಗ. ಇವರೆಲ್ಲ ಹೇಳಿದ್ರಲ್ಲ ಅದೆಲ್ಲ ಸುಳ್ಳ, ನಾನು ನಿಮ್ಮ ಮಗ. ಯಾಕೆ